ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ವಿಜಯ್ ಮಲ್ಯ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನ ಯುಬಿ ಸಿಟಿ ಕಟ್ಟಿಸಿದ ಉದ್ಯಮಿ, ಆರ್ಸಿಬಿ ಕ್ರಿಕೆಟ್ ತಂಡದ ಒಂದು ಕಾಲದ ಮಾಲೀಕ, ಜೊತೆಗೆ ಭಾರತದ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಅದನ್ನ ತೀರಿಸದೆ ದೇಶ ಬಿಟ್ಟು ಹೋದ ಆರ್ಥಿಕ ಅಪರಾಧಿ. ಇವತ್ತು ಇದೇ ವಿಜಯ್ ಮಲ್ಯಗೆ ಬಾಂಬೆ ಹೈಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದೆ. ಭಾರತಕ್ಕೆ ವಿಜಯ್ ಮಲ್ಯ ವಾಪಸ್ ಆಗಬೇಕು ಅಂತ ಸೂಚನೆ ನೀಡಿದೆ. ಹಾಗೆ ನೋಡಿದ್ರೆ ಬಾಂಬೆ ಹೈಕೋರ್ಟ್ಗೆ ಅರ್ಜಿಗಳನ್ನ ಹಾಕಿಸಿದ್ದೆ ವಿಜಯ್ ಮಲ್ಯ. ಒಂದು ಆರ್ಥಿಕ ಅಪರಾಧಿ ಆದೇಶವನ್ನ ಪ್ರಶ್ನಿಸಿ ಮೊದಲ ಅರ್ಜಿ ಹಾಕಿಸಿದ್ರೆ, ಎರಡನೆಯದ್ದು 2018ರ FEO ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ವಕೀಲರ ಮೂಲಕ ಅರ್ಜಿ ಹಾಕಿಸಿದ್ರು. ನನಗೆ ಓಡಿ ಹೋದ ಆರ್ಥಿಕ ಅಪರಾಧಿ ಅಂತ ಪಟ್ಟ ಕಟ್ಟಿದ್ದಾರೆ. ಆದ್ರೆ ನಾನು ಅಪರಾಧಿ ಅಲ್ಲ, ನಾನು ಸಾಲವನ್ನು ಕಟ್ಟಬೇಕಿಲ್ಲ. ಯಾಕಂದ್ರೆ ನನ್ನ ಆಸ್ತಿ ಮುಟ್ಟುಗೋಲು ಹಾಕೊಂಡು ಎಲ್ಲಾ ಸಾಲವನ್ನು ವಜಾ ಮಾಡಿಕೊಳ್ಳಲಾಗಿದೆ. ಹಾಗೆ ನೋಡಿದ್ರೆ ನನಗೆ ಭಾರತ ಸರ್ಕಾರ ಬ್ಯಾಂಕ್ಗಳಿಂದಲೇ ಬಾಕಿ ಹಣ ಕೊಡಬೇಕು. ಕೋರ್ಟ್ ಆದೇಶದಂತೆ ನಾನು ಕಟ್ಟಬೇಕಿದ್ದ ಸಾಲ 6,203 ಕೋಟಿ ರೂಪಾಯಿ. ಆದ್ರೆ ಬ್ಯಾಂಕ್ಗಳು 10,000 ಕೋಟಿ ಹಣ ವಸೂಲಿ ಅಂತ ಕೇಳಿದೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 15,095 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲೇ ಹೇಳಿದ್ದು, ನನ್ನಿಂದ ವಸೂಲಿ ಮಾಡಿದ ಹಣಕ್ಕೆ ದಾಖಲೆಗಳನ್ನೇ ಕೊಟ್ಟಿಲ್ಲ. ನನ್ನಿಂದ 4,000 ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ವಸೂಲಿ ಮಾಡಿದ್ದಾರೆ. ಹೀಗಾಗಿ ಓಡಿ ಹೋದ ಆರ್ಥಿಕ ಅಪರಾಧಿ ಕಳಂಕವನ್ನ ತೆಗೆಸಬೇಕು ಅಂತ ಮಲ್ಯ ಅರ್ಜಿ ಹಾಕಿದ್ರು. ಇದೇ ಅರ್ಜಿಗಳ ವಿಚಾರಣೆ ನಡೆಸಿದ್ದ ಬಾಂಬೆ ಹೈಕೋರ್ಟ್ ವಿಜಯ್ ಮಲ್ಯ ವಕೀಲರಿಗೆ ಚಾಟಿ ಬೀಸಿದೆ. ವಿಜಯ್ ಮಲ್ಯ ಕೋರ್ಟ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ತಿದ್ದಾರೆ. ಅರ್ಜಿಗಳಿಗೆ ಪರಿಹಾರ ಬೇಕಿದ್ರೆ ಮಲ್ಯ ಕೋರ್ಟ್ಗೆ ಬರಬೇಕು. ವಿದೇಶದಿಂದ ವಿಜಯ್ ಮಲ್ಯ ಭಾರತಕ್ಕೆ ಕೂಡಲೇ ಮರಳಬೇಕು. ಅವರು ಕೋರ್ಟ್ಗೆ ಬಾರದೆ ಅರ್ಜಿಗೆ ಪರಿಹಾರ ನೀಡಲು ಸಾಧ್ಯ ಇಲ್ಲ. ಇದು ಅವರಿಗೆ ಕೊನೆ ಅವಕಾಶ. ಆದಷ್ಟು ಬೇಗ ಮರಳಿ ಬರಬೇಕು. ಯಾವಾಗ ಬರ್ತಾರೆ? ಫೆಬ್ರವರಿ 18ರ ಒಳಗೆ ಅಫಿಡವಿಟ್ ಸಲ್ಲಿಸಬೇಕು ಅಂದಿದೆ. ಹೀಗೆ ಬಾಂಬೆ ಹೈಕೋರ್ಟ್ ವಿಜಯ್ ಮಲ್ಯಗೆ ಕೊನೆ ಅವಕಾಶವನ್ನ ನೀಡಿದೆ. ಹೀಗಿರೋ ಕುತೂಹಲ ಅಂದ್ರೆ ವಿಜಯ್ ಮಲ್ಯ ಭಾರತಕ್ಕೆ ಅವರಾಗೆ ಬರ್ತಾರಾ ಅನ್ನೋದು. ಆತ್ಮೀಗೆರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.